ಕೋಟ್ಯಾಂತರ ಜನ ಭಾಗವಹಿಸೋ ಕುಂಭಮೇಳದಲ್ಲಿ ಬಹುಶಃ ಅತಿ ಕಡಿಮೆ ಜನ ಸೇರಿದ್ದು ಎರಡನೇ ಮಹಾಯುದ್ಧದ ಸಮಯದಲ್ಲಿನ ಅಂದ್ರೆ 1942ರ ಕುಂಭಮೇಳಕ್ಕೆ. ಕಾರಣ ಜಪಾನ್ ಕುಂಭಮೇಳ ನಡೆಯುವಂತ ಸ್ಥಳದಲ್ಲಿ ಬಾಂಬ್ ದಾಳಿ ಮಾಡಲಿದೆ ಅಂತ ಹರಡಿದ್ದಂತಹ ರೂಮರ್ಸ್. ಇದನ್ನ ನಂಬಿದ್ದ ಜನ ಕುಂಭಮೇಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರದೆ ಹಿಂದುಳಿದಿದ್ರು. ಆ ವರ್ಷದ ಫುಟ್ಫಾಲ್ ಬಹಳವಾಗಿ ಕಡಿಮೆ ಇತ್ತು. ದೇವಾನುದೇವತೆಯರು ಸಹ ಇಂದಿಗೂ ಮನುಷ್ಯ ರೂಪವನ್ನ ಧರಿಸಿ ಕುಂಭಮೇಳದಲ್ಲಿ ತೀರ್ಥ ಸ್ನಾನಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ದೇವತೆಗಳ ಕೈಯಲ್ಲಿದ್ದ ಕಳಶದಿಂದ ಕೆಳಗೆ ಬಿದ್ದ ಅಮೃತ ಇಲ್ಲಿನ ನದಿಗಳಲ್ಲಿ ಒಂದಾಗಿದ್ದು ಅದಕ್ಕೆ ಅತ್ಯಂತ ವಿಶೇಷ ಶಕ್ತಿ ಕುಂಭಮೇಳದ ಸಮಯದಲ್ಲಿ ಬರುತ್ತೆ ಮತ್ತು ಇದು ಬೇರೆ ಸಮಯದಲ್ಲಿನ ತೀರ್ಥ ಸ್ನಾನಕ್ಕಿಂತ 100 ಪಟ್ಟು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತೆ. ಈ ತೀರ್ಥ ಸ್ನಾನಕ್ಕೆ ಜನವರಿ 13ರಂದು ಪ್ರಾರಂಭವಾಗಿ ಫೆಬ್ರವರಿ 26ರವರೆಗೆ ಸಮಯ ಬಹಳ ವಿಶೇಷ. ಅದರಲ್ಲೂ ಅತಿ ವಿಶೇಷ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮಹಾಕುಂಭಮೇಳದಲ್ಲಿನ ತೀರ್ಥ ಸ್ನಾನದಲ್ಲಿ ಭಾಗವಹಿಸೋದು ಜನವರಿ 29ರ ಮೌನಿ ಅಮಾವಾಸ್ಯೆ, ಫೆಬ್ರವರಿ 3ರ ವಸಂತ ಪಂಚಮಿ, ಫೆಬ್ರವರಿ 12ರ ಮಾಘ ಪೌರ್ಣಮಿ, ಫೆಬ್ರವರಿ 26ರ ಮಹಾಶಿವರಾತ್ರಿ. 2017ರಲ್ಲಿ ಯುನೆಸ್ಕೋ ಕುಂಭಮೇಳವನ್ನ ಗುರುತಿಸಿ ಇದೊಂದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಘೋಷಿಸಿತು. 40 ಕೋಟಿಗೂ ಹೆಚ್ಚು ಜನ ಈ ಬಾರಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಭಾಗವಹಿಸೋ ಅಂದಾಜಿದೆ, ವಿಚ್ ಇಸ್ ಮೋರ್ ದ್ಯಾನ್ ದ ಎಂಟೈರ್ US ಪಾಪ್ಯುಲೇಷನ್.